ಎಲ್ಲರಿಗೂ ನಮಸ್ಕಾರ. ಕಳಸ ಕುಕ್ಕಿಂಗ್ಗೆ ಸ್ವಾಗತ. ಇವತ್ತು ನಾವು ಸಿಂಪಲ್ ಆಗಿ ಎಲ್ಲ ತರಕಾರಿ ಮಿಕ್ಸ್ಡ್ ತರಕಾರಿ ಹಾಕಿ ಸಾಂಬಾರು ಮಾಡೋದು ನೋಡೋಣ. ಇದು ಸಿಂಪಲ್ ಆಗಿ ತುಂಬ ಚೆನ್ನಾಗಿರುತ್ತೆ. ಇದೊಂಥರ ವೆರೈಟಿಯಾಗಿ ಬನ್ನಿ ನೋಡೋಣ. ಇದರಲ್ಲಿ 2 ಥರನೂ ಬೇಕಾದ್ರೆ ಮಾಡ್ಕೋಬೋದು. ಇದಕ್ಕೆ ನಾನಿಲ್ಲಿ ಸೀಮೆ ಬದನೆಕಾಯಿ, ಆಲೂಗಡ್ಡೆನ ಬೆಳೆಸಿ ಮಾಡ್ತಿದ್ದೀನಿ. ನೀವಿಲ್ಲಿ ನಿಮಗೆ ಇಷ್ಟ ಬಂದಿದ್ದು ತರಕಾರಿ ಎಲ್ಲ ಹಾಕೋಬೋದು. ಮೊದಲಿಗೆ ಒಂದು ಪಾತ್ರೆ ಇಟ್ಟು ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ, ಜೀರಿಗೆ, ಹೆಚ್ಚಿರುವಂಥ ಬೆಳ್ಳುಳ್ಳಿ, ಒಂದು 4 ಒಣಮೆಣಸಿನ್ಕಾಯಿ, 2 ಹಸಿಮೆಣಸಿನ್ಕಾಯಿ, 1 ಈರುಳ್ಳಿ ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಂಡಿರೋದನ್ನು, ಆಮೇಲೆ ಸ್ವಲ್ಪ ಕರಿಬೇವು, ಇಷ್ಟನ್ನು ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡಿ. ಸ್ವಲ್ಪ ನೋಡಿ ಹಿಂಗು, ಇಲ್ಲಿ ನೀವು ಬೇಕಾದ್ರೆ ಹಿಂಗೆ ಹಾಕ್ಕೋಬೋದು, ಇಲ್ಲ ಬಿಡ್ಬೋದು. ಸ್ವಲ್ಪ ಅರಿಶಿನ ಪುಡಿ, ಇದನ್ನು 2 ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ. ಈರುಳ್ಳಿ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಬೆಂದಮೇಲೆ ನಾವು ಕಟ್ ಮಾಡಿಟ್ಕೊಂಡು ತರಕಾರಿನ ಆ್ಯಡ್ ಮಾಡೋಣ. ನಾನಿಲ್ಲಿ ದೊಡ್ಡದಾಗಿರೋ 1 ಆಲೂಗಡ್ಡೆ, 1 ಸೀಮೆ ಬದನೆಕಾಯಿ, ಆಮೇಲೆ 2 ಹುಳಿ ಟೊಮೊಟೊ ಹಾಕ್ತಿದ್ದೀನಿ. ನೀವು ಇವಾಗ ಇಲ್ಲಿ ಎಷ್ಟು ಬೇಕಾದ್ರೂ ಚೇಂಜ್ ಮಾಡ್ಕೋಬೋದು ತರಕಾರಿನ. ಮತ್ತು 2ರಿಂದ 3 ಬದನೆಕಾಯಿ, ಇಷ್ಟನ್ನು ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ. ಈ ಥರ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ತಿದ್ರೆ ಆ ಸ್ವಲ್ಪ ಹಸಿ ಸ್ಮೆಲ್ಲು ಹೋಗುತ್ತೆ. ಹಂಗಾಗಿ ತರಕಾರಿನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ. ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಹಾಕಿ, ಒಂದು ಸ್ವಲ್ಪ ಹಸಿ ಜೀರಿಗೆ ಹಾಕಿ. ಇದರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಚೆನ್ನಾಗಿ ಎಣ್ಣೆಯಲ್ಲಿ ಒಂದು 4ರಿಂದ 5 ನಿಮಿಷ ಫ್ರೈ ಮಾಡಿದ್ಮೇಲೆ ಈಗ ಇದಕ್ಕೆ ನಾವು ಖಾರಕ್ಕೆ ಬೇಕಾಗಿರೋಷ್ಟು, ರುಚಿಗೆ ಬೇಕಾಗಿರೋಷ್ಟು ಸಾಂಬಾರು ಪೌಡರ್, ನಾನಿಲ್ಲಿ 2 ಸ್ಪೂನ್ ಸಾಂಬಾರು ಪೌಡರ್ ಹಾಕ್ತಿದ್ದೀನಿ. ಮತ್ತು ಸ್ವಲ್ಪ ಖಾರಕ್ಕೆ 1 ಸ್ಪೂನಷ್ಟು ಚಿಲ್ಲಿ ಪೌಡರು. ನಿಮ್ಮ ಮನೇಲಿ ಏನಾದರೂ ಸಾಂಬಾರು ಪೌಡರ್ ತುಂಬ ಖಾರ ಇದೆ ಅಂದರೆ ಚಿಲ್ಲಿ ಪೌಡರ್ ಸ್ಕಿಪ್ ಮಾಡ್ಬೋದು. ಬಟ್ ರೆಡ್ ಚಿಲ್ಲಿ ಪೌಡರ್ ಹಾಕಿದ್ರೆ ಕಲರೆಲ್ಲ ತುಂಬ ಚೆನ್ನಾಗಿರುತ್ತೆ. ಕೆಲವರಿಗೆ ಖಾರ ಬೇಕು ಅನ್ನೋರಿಗೂ ಅಡ್ಜಸ್ಟ್ ಆಗುತ್ತೆ. ಅದನ್ನು ಹಾಕಿದ್ಮೇಲೆ 1-2 ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ. ಫ್ರೈ ಆದಮೇಲೆ ನಮಗೆ ತರಕಾರಿ ಬೇಯುವಷ್ಟು ನೀರು ಹಾಕಿ ಪ್ಲೇಟ್ ಮುಚ್ಚಿಟ್ಬಿಡಿ. ಒಂದು ತರಕಾರಿನ ತುಂಬ ನುಣ್ಣಗೆ ಬೇಯಿಸಬಾರ್ದು, ಮೀಡಿಯಮ್ ಆಗಿ ಒಂದು 80 to 90% ಹಂಗೆ ಬೆಂದರೆ ಸಾಕಾಗುತ್ತೆ. ಕ್ರಿಸ್ಪಿನೇ ಇರಬೇಕು. ನೋಡಿ ಈ ರೀತಿ ಚೆನ್ನಾಗಿ ಬೆಂದಿದೆ ನೋಡಿ. ಈ ಥರ ನೋಡಿ, ಕೈಯಲ್ಲಿ ಇಚ್ಕಿದ್ರೆ ಈ ಥರ ಆದರೆ ಸಾಕು, ತುಂಬ ಸ್ಮ್ಯಾಶ್ ಆಗಬಾರ್ದು. ಇವಾಗ ನಾವು ಇದಕ್ಕೆ 2 ಥರ ಮಾಡ್ಕೋಬೋದು. ಇಲ್ಲಿ ನಮಗೆ ಸಾಂಬಾರು ಗಟ್ಟಿ ಆಗೋಕ್ಕೆ ಬೇಯಿಸಿಟ್ಕೊಂಡಿರುವಂಥ ಬೇಳೆ ಆ್ಯಡ್ ಮಾಡ್ಬೋದು. ಇಲ್ಲ ಅಂದರೆ ಇವಾಗ ಇಲ್ಲಿ ಕೊತ್ತಂಬರಿನ ಹಾಕಿ ಒಂದು ಸ್ವಲ್ಪ ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡಿಬಿಟ್ಟು ಹಾಕಿ ಚೆನ್ನಾಗಿ ಒಂದು 5 ನಿಮಿಷ ಕುದಿಸಿದ್ರೆ ನಮಗೆ ಇನ್ನೊಂದು ಥರ ಸಾಂಬಾರು ರೆಡಿ ಆಗುತ್ತೆ, ಬೇಳೆ ಇಲ್ದಿರೋವಂಥ ಸಾಂಬಾರು. ನಾನಿವಾಗ ಇಲ್ಲಿ ಬೇಯಿಸಿಟ್ಕೊಂಡಿರುವಂಥ ತೊಗರಿ ಬೇಳೆನ 1 ಕಪ್ ಹಾಕ್ತಿದ್ದೀನಿ. ಇಲ್ಲಿ ನಿಮಗೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಬೇಳೆ ಜಾಸ್ತಿ ಮಾಡ್ಕೋಬೇಕಾ ಅಥವಾ ಕಮ್ಮಿ ಮಾಡ್ಕೋಬೇಕಾ ಅನ್ನೋದು ನಿಮಗೆ ಬಿಟ್ಟಿದ್ದು. ಇಲ್ಲಿ ನೋಡಿ ಕ್ಲೀನಾಗಿ ಇವಾಗ ಇನ್ನೊಂದು 5 ನಿಮಿಷ ಪ್ಲೇಟ್ ಮುಚ್ಚಿ ಬೇಯಿಸಿದ್ರೆ ನಮಗೆ ರುಚಿಯಾದಂಥ ಮಿಕ್ಸ್ಡ್ ವೆಜಿಟೇಬಲ್ ಸಾಂಬಾರು ರೆಡಿ ಆಗುತ್ತೆ. ಇಲ್ಲಿ ನೀವು ಇವಾಗ ಉಪ್ಪು ಖಾರ ಎಲ್ಲ ಒಂದ್ಸಲ ಅಡ್ಜಸ್ಟ್ ಮಾಡ್ಕೋಬೋದು. ಏನಾದರೂ ಸ್ವಲ್ಪ ಉಪ್ಪು ಕಮ್ಮಿ ಇದ್ದರೆ ಹಾಕಿ. ನಿಮಗೆ ಇಲ್ಲಿ ನಾನು ಹುಣಸೆಹಣ್ಣು ಹುಳಿ ಹಾಕಿಲ್ಲ, ನಿಮಗೆ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಹುಣಸೆಹಣ್ಣು ಹುಳಿನೂ ಹಾಕ್ಕೋಬೋದು. ನಾನಿಲ್ಲಿ ಟೊಮೊಟೊ 3ರಿಂದ 4 ಟೊಮೊಟೊ ಹಾಕ್ತಿದ್ದೀನಿ, ಹುಳಿ ಟೊಮೊಟೊ. ಆದ್ದರಿಂದ ನಾನು ಹುಣಸೆಹಣ್ಣು ಹಾಕಿಲ್ಲ. ನಿಮಗೆ ಬೇಕು ಅಂದರೆ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ, ಸೂಪರಾಗಿರುವಂಥ ಮಿಕ್ಸ್ಡ್ ವೆಜಿಟೇಬಲ್ ಸಾಂಬಾರು ರೆಡಿಯಾಗಿದೆ. ಈಗ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಇಳಿಸ್ಕೊಂಡ್ರೆ ನಮಗೆ ಸಾಂಬಾರು ರೆಡಿ ಆಗುತ್ತೆ. ಸಾಂಬಾರು ಇದು ದೋಸೆ, ಅನ್ನ, ಮುದ್ದೆ, ಚಪಾತಿ ನಾವು ಯಾವುದ್ರ ಜೊತೆ ಆದರೂ ತಗೋಬೋದು. ನೋಡಿದ್ರಾ ಎಷ್ಟು ಚೆನ್ನಾಗಿದೆ, ಬೇಗನೂ ಆಗೋಗುತ್ತೆ. ನೀವು ಒಂದ್ಸಲಿ ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ನೋಡಿ. ಬಿಸಿ ಬಿಸಿ ಅನ್ನ, ಸಾಂಬಾರು, 2 ಹಪ್ಪಳ ಇಟ್ಕೊಂಡು ತಿಂತಿದ್ರೆ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.